ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡೇ ಫ್ರೆಂಡ್ಸ್, 2025ರಲ್ಲಿ KA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ FDAಗೆ ಸಂಬಂಧಿಸಿದಂಥ 708 ಪೋಸ್ಟ್ಗಳಲ್ಲಿ 21/12/2025ರಂದು ನಡೆದಂಥ ಇತಿಹಾಸ ಪ್ರಶ್ನೆಗಳಿಗೆ ಸಂಭವನೀಯ ಕೀ ಉತ್ತರಗಳು ಮತ್ತು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಬಂದೆ. ಅಂದರೆ ಫೈನಲ್ ಆನ್ಸರ್ಗೋಸ್ಕರ ನಾವು ಕಾಯೋಣ. ವೆಬ್ಸೈಟಲ್ಲಿರ್ತಕ್ಕಂಥ ಅಂಶಗಳು ನಿಯರೆಸ್ಟ್ ಆನ್ಸರ್ಗಳನ್ನು ನಾನೀಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೇನೆ. ಅಂದರೆ ಮುಂಬರುವ ಎಕ್ಸಾಮಲ್ಲಿ ಯಾವ ರೀತಿ ಬರ್ಬೋದು ಅಂತ ನೋಡಿ. ನಾವು ಶಿವಾಜಿಯ ಒಂದು ಮಿಲಿಟರಿ ರೆವಿನ್ಯೂ ಏನಿದೆ, ಈ ಮಿಲಿಟರಿ ಕಂದಾಯದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಶಿವಾಜಿಯ ಆಳ್ವಿಕೆ ಇದ್ದಾಗ ಜನರ ಮೇಲೆ ವಿಧಿಸಲಾದ 2 ವಿಧದ ತೆರಿಗೆಗಳು ಅಂತ ನೋಡಿ. ಈ 2 ವಿಧದ ತೆರಿಗೆಗಳು ಯಾವ ರೀತಿಯ ತೆರಿಗೆಗಳು ಅಂತ ನಮಗೆ ಬೇಕು. ಫಸ್ಟು ವಿಧದ ತೆರಿಗೆಗಳು ಯಾವ ರೀತಿಯ ತೆರಿಗೆಗಳು ನೋಡಿ. ನಮಗೆ ಚೌಸ್ ಮತ್ತು ಸರ್ದೇಶ್ಮುಖಿ ಅಂತಿದೆ. ಡಿಫ್ರೆನ್ಸ್ ಚೌಸ್ ಅಂದರೆ ಈ ಶಿವಾಜಿಯ ಕಾಲದಲ್ಲಿ ಗೆರಿಲ್ಲಾ ಯುದ್ಧ ಪದ್ಧತಿ ಇತ್ತು. ಒಂದು ಪ್ರಾಂತ್ಯ ಅಥವಾ ಈ ಒಂದು ರಾಜ್ಯದ ಮೇಲೆ ಈ ದಾಳಿ ಮಾಡಿ ಈ ಗೆದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ಆ ಪ್ರಾಂತ್ಯದಿಂದ 1/4 ಭಾಗದಷ್ಟು ಕಂದಾಯವನ್ನು ವಸೂಲಿ ಮಾಡ್ತಾಯಿದ್ರು. ಏನನ್ನ? ಕಂದಾಯ. ಹಾಗಾದರೆ ಈ ಚೌಸ್ ಮತ್ತು ಸರ್ದೇಶ್ಮುಖಿ ಅಂತಕ್ಕಂಥದ್ದು ಒಂದು ಮಿಲಿಟರಿ ರೆವಿನ್ಯೂ ಅಂತ ನಿಮ್ಗೆ ಗೊತ್ತಿರಬೇಕು. ಇದೊಂದು ಮಿಲಿಟರಿ ಕಂದಾಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಶಿವಾಜಿಯ ಕಾಲದಲ್ಲಿ ಗೆರಿಲ್ಲಾ ಯುದ್ಧ ಪದ್ಧತಿಯ ಬಗ್ಗೆ ನೀವು ಓದಿರ್ತೀರ. ನೆಕ್ಸ್ಟ್ ಅದೇ ರೀತಿಯಾಗಿ ಚೌಸ್ ಮತ್ತು ಸರ್ದೇಶ್ಮುಖಿ ಅಂತಕ್ಕಂಥದ್ದು ನೋಡಿ. ಈಗ ದಾಳಿ ಮಾಡಿದಂತಹ ಪ್ರಾಂತ್ಯದ ಮೇಲೆ ಮತ್ತೆ ದಾಳಿ ಮಾಡದೇ ಇರಲಿ ಅಥವಾ ಅದು ಆ ಪ್ರಾಂತ್ಯಗಳಿಗೆ ದಾಳಿ ಮಾಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ವಿ, 1/10 ಭಾಗದಷ್ಟು ಕಂದಾಯವನ್ನು ವಸೂಲಿ ಮಾಡ್ತಾ ಇದ್ರು. ಇದನ್ನು ನಾವು ಸರ್ದೇಶ್ಮುಖಿ ಅಂತ ಕರಿತೀವಿ. ಬೇರೆ ಬೇರೆ ಇನ್ಫಾರ್ಮೇಷನ್ ಬೇರೆ ಬೇರೆ ಬುಕ್ಸ್ಗಳಲ್ಲಿ ಬೇರೆ ಬೇರೆ ಅರ್ಥದಲ್ಲಿ ಕೊಡ್ತಾರೆ. ಒಂದು ಪ್ರಾಂತ್ಯವನ್ನು ಗೆದ್ದಾಗ, ನೆರೆ ರಾಜ್ಯಗಳನ್ನು ಗೆದ್ದಾಗ, ಮತ್ತು ನೆಕ್ಸ್ಟು ಆ ಪ್ರಾಂತ್ಯದ ಮೇಲೆ ಯಾರು ದಾಳಿ ಮಾಡದೇ ರೀತಿಯಲ್ಲಿ ಇವರು ನೋಡ್ಕೊಳ್ಳೋದಕ್ಕೆ ಮತ್ತು ದಾಳಿ ಮಾಡದೇ ಇರೋದಕ್ಕೆ ಇಲ್ಲಿ ನಮಗೆ ಏನು 10ನೇ ಭಾಗ ಮತ್ತು 4ನೇ ಭಾಗ 1/4 ಮತ್ತು 1/10 ದ ಕಲೆಕ್ಷನ್ ಆಫ್ ರೆವಿನ್ಯೂ ಲೈಕ್ ದಿಸ್. ಇದು ಈ ಒಂದು ಮಿಲಿಟರಿ ರೆವಿನ್ಯೂ ಅಂತ ನಿಮಗೆ ಗೊತ್ತಿರಬೇಕು. ಬಟ್ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ 1 ಮತ್ತು 2 ಅಂತ ಗೊತ್ತಿರಬೇಕು. ಯಾವುದು? 1 ಮತ್ತು 2 ಅಂತ ನಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಶಿವಾಜಿ ಆಳ್ವಿಕೆಯ ಕಾಲದಲ್ಲಿದ್ದಂಥ ಒಂದು ಅಂಶಗಳ ಬಗ್ಗೆ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಇದಾದಮೇಲೆ ನಮಗೆ ಮೈಸೂರು ದಿವಾನರ ಹೆಸರನ್ನು ಸರಿಯಾಗಿ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸುವುದನ್ನು ಆಯ್ಕೆ ಮಾಡಿ ಒಂದು ಕ್ರೊನಾಲಜಿಕಲ್ ಆರ್ಡರ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡಿ, ಇಲ್ಲಿ ಎನ್ ಮಾಧವರಾವ್ ಇದೆ, ನ್ಯಾಮತಿ ಮಾಧವರಾವ್ ಇದೆ, VP ಮಾಧವರಾವ್ ಇದೆ, ಮಿರ್ಜಾ ಇಸ್ಮಾಯಿಲ್ ಇದ್ದಾರೆ, ವಿಶ್ವೇಶ್ವರಯ್ಯ ಇದ್ದಾರೆ. ನೆಕ್ಸ್ಟ್ ಇದೇ ರೀತಿಯಾಗಿ ಆರ್ಡರ್ ಕೊಡ್ಬೋದು. ನೋಡಿ, ನಮಗೆ 1881ರಿಂದ 1900 ಎಷ್ಟರಲ್ಲಿ 1947ರವರೆಗೆ ಈ ಕರ್ನಾಟಕದಲ್ಲಿ ಈ ಮೈಸೂರು ಚಲೋ ಯಾವುದು? ಈ ಮೈಸೂರು ಚಲೋ ಚಳುವಳಿ ನಡೆಯೋ ತನಕ ಸಹ ಅಕ್ಟೋಬರ್ಲಿ ಈ ಮೈಸೂರು ಚಲೋ ಚಳುವಳಿ ಬೆಂಗಳೂರಿಂದ ಏನು ಮೈಸೂರಿಗೆ ನಡೀತು KC ರೆಡ್ಡಿ ಅವರ ನೇತೃತ್ವದಲ್ಲಿ, ಅಲ್ಲಿವರೆಗೂ ಸಹ ಇದು ಒಂದು ದಿವಾನರ ಆಡಳಿತ ಇತ್ತು. ಯಾರ ಆಡಳಿತ ಇತ್ತು? ದಿವಾನರ ಆಡಳಿತ ಇತ್ತು. ನೋಡಿ, 1881ರಿಂದ 1883ರವರೆಗೆ ಈ ಒಂದು ರಂಗಾಚಾರ್ಲು, ಯಾರು? ರಂಗಾಚಾರ್ಲು ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ವಿಶೇಷವಾಗಿ 1883ರಿಂದ ನಮಗೆ 1901ರವರೆಗೆ ಈ ಒಂದು ಶೇಷಾದ್ರಿ ಅಯ್ಯರ್ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬೇಕು. ಬಟ್ ಇಲ್ಲಿ ಈ ಡಿ ಆಪ್ಷನ್ ರೈಟ್ ಆನ್ಸರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ ಅಂತಕ್ಕಂಥದ್ದು ನೋಡೋದಾದರೆ ನೋಡಿ, P ಮಾಧವರಾವ್ ಯಾವಾಗಿದ್ದರು? ನೋಡಿ, 1906ರಿಂದ 9ರವರೆಗೆ ಇದ್ದಂಥವ್ರು ಯಾರು ಅಂದರೆ ಈ VP ಮಾಧವರಾವ್. ಯಾರು ಅಂದರೆ VP ಮಾಧವರಾವ್ ಅಂತಕ್ಕಂಥವ್ರು ಇದ್ದರು. ನೆಕ್ಸ್ಟ್ ಅದಾದಮೇಲೆ ನಮಗೆ 1909ರಿಂದ 12ರವರೆಗೆ ನಿಮಗೆ ಈ KRS ಇರ್ಬೋದು, ಅಥವಾ ನಿಮಗೆ ಮೈಸೂರು ಅರಮನೆ ಇರ್ಬೋದು, ಮೈಸೂರು ಪ್ಯಾಲೇಸ್ ಇರ್ಬೋದು. ಇಲ್ಲಿ ನಮಗೆ ಯಾರಿದ್ರು ಅಂದರೆ ಈ T ಆನಂದರಾವ್ ಅಂತಿದ್ರು. ಯಾರು? T ಆನಂದರಾವ್. ಈ T ಆನಂದರಾವ್ ಬಿಟ್ಟರೆ ನಿಮಗೆ 1912ರಿಂದ 18ರವರೆಗೆ 6 ವರ್ಷಗಳ ಕಾಲ ವಿಶ್ವೇಶ್ವರಯ್ಯ ಇದ್ದರು. ಹಾಗಾದರೆ ನಮಗೆ P ಮಾಧವರಾವ್ ಇದ್ದದ್ದು ಗೊತ್ತಾಯ್ತು. ಈಗ ನಮಗೆ 1906ರಿಂದ 9 ವಿಶ್ವೇಶ್ವರಯ್ಯನವ್ರು ಇದ್ದದ್ದು ಗೊತ್ತಾಯ್ತು ನಮಗೀಗ 1912ರಿಂದ 18 ಅಂತ.
ನೋಡಿ, ವಿಶ್ವೇಶ್ವರಯ್ಯರಾದಮೇಲೆ ಈಗ ಕಾಂತರ ಅಂದರೆ ಶ್ರೀ ಕಾಂತರಾಜ್ ಅರಸು ಆದಮೇಲೆ ನಮಗೆ ಈ ದುಂಡು ಮೇಜಿನ ಸಮ್ಮೇಳನ ನಿಮಗೆ ನೆನಪು ಅಂದರೆ 1926ರಿಂದ 1941ರವರೆಗೆ ಯಾರಿದ್ರು ಅಂದರೆ ಸರ್ ಮಿರ್ಜ್ ಇಸ್ಮಾಯಿಲ್ ಇದ್ದರು. ಅದೇ ರೀತಿಯಾಗಿ ಸರ್ ಮಿರ್ಜ್ ಇಸ್ಮಾಯಿಲ್ ಆದಮೇಲೆ ಎನ್ ಮಾಧವರಾವ್ 1926ರಿಂದ ಅಂದರೆ 1941ರಿಂದ 1946ರವರೆಗೆ ಈ ಎನ್ ಮಾಧವರಾವ್ ಇದ್ದರು. ಎಸ್, ಹಾಗಾದರೆ ಕೊನೆಯದಾಗಿ ನಮಗೆ ಈ ಒಂದು ಆರ್ಕಾಟ್ ರಾಮಸ್ವಾಮಿ ಮೊದಲಿಯರಂತಕ್ಕಂಥವ್ರು ಇದ್ದರು. ಇದ್ದರು. ನೋಡಿ, ಫಸ್ಟ್ ನಮಗೆ ಈ ಒಂದು 1881ರಲ್ಲಿ ಕಮಿಷನರ್ಗಳ ಆಡಳಿತ ಎಂಡಾಗಿ ಈ 10ನೇ ಚಾಮರಾಜ ಒಡೆಯರ ಕಾಲದಲ್ಲಿ ಲಾರ್ಡ್ ರಿಪ್ಪನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಅಧಿಕಾರವನ್ನು ಕೊಟ್ಟರು. ಹಾಗಾಗಿ ನಮಗೆ ಮೈಸೂರಿನ ಹೆಸರುಗಳನ್ನು ಕಾಲಾನುಕ್ರಮವಾಗಿ ಫಸ್ಟ್ ನಿಮಗೆ ಸಿ ರಂಗಾಚಾರ್ಲು ಫಸ್ಟ್ ದಿವಾನ್ ಆಫ್ ಮೈಸೂರು ಅಂತ ಗೊತ್ತಿರಬೇಕು. ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ದ ಲಾಸ್ಟ್ ದಿವಾನ್ ಆಫ್ ಮೈಸೂರು ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ನಿಮಗೆ ಬರ್ತಕ್ಕಂಥ ಇನ್ನೊಂದು 2-3 ಹೆಸರುಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಬಟ್ ಈ ಪ್ರಶ್ನೆಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ಸರ್ ವಿಶ್ವೇಶ್ವರಯ್ಯ ಹಾಗೆ ಎನ್ ಮಾಧವರಾವ್ ಕಾಲದಲ್ಲಾದಂಥ ಘಟನೆಗಳ ಬಗ್ಗೆ ನಾನು ಮಾತಾಡಿದೆ. ಎಸ್, ಆದರೆ ಮತ್ತೆ ಮಾಡರ್ನ್ ಮೈಸೂರು ಬಗ್ಗೆನೇ ಕೇಳಿದ್ದಾನೆ, ಕಮಿಷನರ್ಗಳ ಬಗ್ಗೆ ಕೇಳಿದ್ದಾನೆ. ಕೆಳಗಿನ ಕಮಿಷನರ್ಗಳಲ್ಲಿ ಮೈಸೂರು ಮತ್ತು ಕೊಡಗು ಪ್ರಾಂತ್ಯಗಳಲ್ಲಿ ಕಾಫಿ ಪ್ಲಾಂಟೇಶನ್ ಅಂದರೆ ಇದು ನಾವು KS ಅಲ್ಲೂ ನೋಡಿರ್ತಕ್ಕಂಥ ಪ್ರಶ್ನೆ ಅನ್ನು ಪ್ರಾರಂಭಿಸಲು ಕಾರಣೀಕರ್ತರಾದಂಥವ್ರು ಯಾರು ಅಂತ. ಜಾನ್ ಬ್ರಿಕ್ಸ್ ಮತ್ತು ಮಾರ್ಕ್ ಕಬ್ಬನ್, ಲಿವಿ ಬೆಂಥಮ್ ಬೋರಿಂಗ್ ಮತ್ತು ರಿಚರ್ಡ್ ಮಿಡ್ ಅಂತಕ್ಕಂಥ. ನೋಡಿ, ಇಲ್ಲಿ ಮಾರ್ಕ್ ಕಬ್ಬನ್ ಅಂತಕ್ಕಂತಹ ಒಂದು ಕಮಿಷನರ್ ಏನು ಈ ಅವಧಿಯಲ್ಲಿ ನಮಗೆ ಈ ಜೈಲರ್ ಪೇಟೆ 1859 ಘಟನೆಗಳಿರ್ಬೋದು, ಅಥವಾ ಮಾರ್ಕ್ ಕಬ್ಬನ್ ಕಾಲದಲ್ಲಾದಂಥ ಬೆಳವಣಿಗೆಗಳಿರ್ಬೋದು, ಈ ಒಂದು ಪ್ರಾಂತ್ಯಗಳಲ್ಲಿ ಕಾಫಿ ತೋಟಗಳಿಗೆ ಸಂಬಂಧಿಸಿದಂಥ ಬೆಳವಣಿಗೆ ಏನಾಯಿತು ನೋಡಿ. 1831ರ ನಗರ ದಂಗೆಯಿಂದ ಹಿಡಿದು 1881ರ ಇಲ್ಲಿವರೆಗೂ ಏನಾಗಿತ್ತು ಅಂದರೆ ಕಮಿಷನರ್ಗಳ ಆಡಳಿತ ಮೈಸೂರಲ್ಲಿತ್ತು. ನೋಡಿ, ಲಾರ್ಡ್ ಬೆಂಟಿಕ್ ಅಂತಕ್ಕಂಥವನು ಬೆಂಟಿಕ್ ಅಂತಕ್ಕಂಥವನು ಕೊಡಗು ಮತ್ತು ಮೈಸೂರನ್ನ ದುರಾಡಳಿತದ ನೆಪವೊಡ್ಡಿ ಈ ಕಮಿಷನರ್ ಅಡ್ಮಿನಿಸ್ಟ್ರೇಷನನ್ನು ತತ್ತಾನೆ. 1881ರಲ್ಲಿ ನಮಗೆ ಈ ಲಾರ್ಡ್ ರಿಪ್ಪನ್ ಅಂತಕ್ಕಂಥವನು ಏನು ಮಾಡ್ತಾನೆ, ಇದನ್ನು ಎಂಡುಗೊಳಿಸ್ತಾನೆ. ಹಾಗೆ ಮಾಡ್ರನ್ ಮೈಸೂರಾಗಿದ್ದು ಈ ಲೂಯಿ ಬೆಂಥಮ್ ಅಂದರೆ ಮಾರ್ಕ್ ಕಬ್ಬನ್ ಕಾಲದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಪ್ರಶ್ನೆ ರಿಪೀಟ್ ಆಗಿರೋದ್ರಿಂದ ಈ 3ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಥರದ ಪ್ರಶ್ನೆಗಳಿದ್ದಾಗ ನೀವು ಭಾಳ ಸೂಕ್ಷ್ಮವಾಗಿ ಭಾಳ ಈಸಿಯಾಗಿ ಆನ್ಸರ್ ಮಾಡ್ಬೋದು, ತಪ್ಪು ಹಾಕಬಾರ್ದು. ಯಾಕೆ ಅಂದರೆ ನಿಮಗೆ ಡೈರೆಕ್ಟ್ ಪ್ರಶ್ನೆಗಳಿದ್ದಾಗ ಮಾತ್ರ ತಪ್ಪಾಗುತ್ತೆ ಕ್ವಶನ್ ಹಿಸ್ಟ್ರಿಯಲ್ಲಿ. ಆಲ್ಮೋಸ್ಟ್ ಇದು ಓದಿರ್ತೀರ. ಒಂದು ನೆಹರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ 2ನೇ ವಿಶ್ವ ಸಮರಕ್ಕೆ ಸಂಬಂಧಿಸಿದಂಥ ಆಹ್ವಾನ ಇಂಗ್ಲೆಂಡಿಂದ ಬಂದಾಗ ಒಂದು ಇಂಡಿವಿಜುವಲ್ ಮೂಮೆಂಟ್ ಅಂತಕ್ಕಂಥದ್ದು, ಈ ವೈಯಕ್ತಿಕ ಚಳವಳಿ ಅಂತಕ್ಕಂಥದ್ದು ನಡೆಯುತ್ತೆ. ನೋಡಿ, ಈ ವೈಯಕ್ತಿಕ ಚಳವಳಿ 1940ರಲ್ಲಿ ಗಾಂಧೀಜಿಯವರ ಒಂದು ನೇತೃತ್ವದಲ್ಲಿ ನಡೆಯುತ್ತೆ. ನೋಡಿ, ಗಾಂಧೀಜಿಯವರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಚುನಾಯಿತರಾದದ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಏಕೈಕರಾಗಿ ಅಧ್ಯಕ್ಷ ಆಗಿದ್ದು 1924 39ನೇ INC ಅಧಿವೇಶನ ಬೆಳಗಾಮಲ್ಲಿ ನಡೆಯುತ್ತೆ. ನೋಡಿ, UGC ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತಕ್ಕಂಥದ್ದು 1948ರ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗದ ಮೂಲಕ 1953ರಲ್ಲಿ UGC ಸ್ಥಾಪನೆ ಆಯಿತು. ನೋಡಿ, ಬಂಗಾಳ ವಿಭಜನೆ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಕೇಳಿದರೆ, ಪಾರ್ಟಿಷನ್ ಆಫ್ ಬಂಗಾಳ ಕ್ಯಾನ್ಸಲ್ ಆಗಿದ್ರ ಬಗ್ಗೆ ಕೇಳಿದರೆ 1911. ಅಂದರೆ ಈಗ ಲೋಯೆಸ್ಟಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದರೆ 4. 4 ಎಲ್ಲಿದೆ ಫಸ್ಟು ಅಂತ ನೋಡೋಣ. ಇಲ್ಲಿ 4-1 ಇದೆ. ಎಲ್ಲಿದೆ? ಇಲ್ಲಿ 4 ಇದೆ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ 24 ಎಲ್ಲಿದೆ? ಇಲ್ಲಿದೆ ಸೆಕೆಂಡ್ 1 1924. ಹಾಗಾದರೆ ಫಸ್ಟ್ 1 ಎಲ್ಲಿದೆ? ವೈಯಕ್ತಿಕ ಚಳವಳಿ 1940. ನೆಕ್ಸ್ಟ್ ಅದಾದಮೇಲೆ UGC ಸ್ಥಾಪನೆ ಆಗಿದ್ದು ಇಲ್ಲಿದೆ ಅಂತಕ್ಕಂಥದ್ದು. 4ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ ಅಂತ ಗೊತ್ತಿರಬೇಕು. ನೋಡಿ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಮತ್ತು ಬೇರೆ ಬೇರೆ ವಿಧಾನದಲ್ಲಿ ನಮಗೆ ಆನ್ಸರ್ಗಳ ಬಗ್ಗೆ ಹೇಳ್ಬೋದು ಅಥವಾ ಕೇಳ್ಬೋದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟು ಈ ಕಾನ್ಸೆಪ್ಟ್ ಆದಮೇಲೆ ಬೆಂಗಳೂರಿನಲ್ಲಿ ದೊಡ್ಡ ಬಸವಣ್ಣ ದೇವಾಲಯ ನಿರ್ಮಿಸಿದವರು ಯಾರು? ಕೆಂಪೇಗೌಡ ಫಸ್ಟ್, ಜಯಗೌಡ, ಕೆಂಪೇಗೌಡ ಸೆಕೆಂಡ್, ದೊಡ್ಡ ವೀರಪ್ಪ ಗೌಡ ಅಂತ. ಡಿಯರ್ ಫ್ರೆಂಡ್ಸ್, ಇಲ್ಲಿ ನಮಗೆ ಕೆಂಪೇಗೌಡ ಫಸ್ಟ್ ಅವರ ಅಚೀವ್ಮೆಂಟ್ ಮತ್ತು ಅವರ ಸಾಧನೆ ಬಗ್ಗೆ ನೀವು ಓದಿರ್ತೀರ. ನೋಡಿ, ಈ ಬೆಂಗಳೂರಲ್ಲಿ
ಈ ಗವಿಲಿಂಗೇಶ್ವರ, ಈ ಗವಿಲಿಂಗೇಶ್ವರ ಇರ್ಬೋದು. ಹಾಗೆ ಈ ಬಸವಣ್ಣ, ಈ ಒಂದು ಬಸವಣ್ಣ ದೇವಾಲಯವನ್ನು ಕೆಂಪೇಗೌಡ ಫಸ್ಟ್ ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ 1527ರಲ್ಲಿ ಈ ಬೆಂಗಳೂರಿನ ನಿರ್ಮಾತೃ ಯಾರು ಅಂತ ಕೇಳಿದರೆ, ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿದರೆ, ಈ ಬೆಂಗಳೂರಿನ ನಿರ್ಮಾಣ ಮಾಡಿದವರು ಸಹ ಈ ಕೆಂಪೇಗೌಡ ಫಸ್ಟ್ ಅಂತ ಗೊತ್ತಿರಬೇಕು. ಕೆಂಪೇಗೌಡ ಫಸ್ಟ್ ಅಂತ ಗೊತ್ತಿರಬೇಕು. ನೋಡಿ, ಯಲಹಂಕದ ಪ್ರಭುಗಳೆಂದರೆ ಈ ಯಲಹಂಕದ ಒಂದು ನಾಡಪ್ರಭುಗಳು. ಈ ಯಲಹಂಕದ ನಾಡಪ್ರಭುಗಳಲ್ಲಿ ನಮಗೆ ಪ್ರಮುಖ ಅಂಶಗಳಲ್ಲಿ ಇದಕ್ಕಿಂತ ಇದೇ ಸಮಕಾಲೀನರಾದಂತಹ ಈ ಕೆಳದಿ ಇರ್ಬೋದು. ಹಾಗೆ ಈ ಒಂದು ಚಿತ್ರದುರ್ಗದ ಪಾಳೆಗಾರ ಇರ್ಬೋದು. ಈ ಯಲಹಂಕದ ನಾಡಬೈರೇಗೌಡ ಅಥವಾ ಯಲಹಂಕದ ನಾಡಪ್ರಭುಗಳ ಸ್ಥಾಪಕ ಯಾರು ಅಂದರೆ ಈ ಒಂದು ರಣಬೈರೇಗೌಡ ಅಂತ. ಯಾರು? ರಣಬೈರೇಗೌಡ ಅಂತಕ್ಕಂಥವನು. ಚಿತ್ರದುರ್ಗ ಪಾಳೆಗಾರರ ಯಾರು ಅಂದರೆ ಮತ್ತಿ ತಿಮ್ಮಣ್ಣ ಅಂತಕ್ಕಂಥವನು ಸ್ಥಾಪಕ. ಇಲ್ಲಿ ಚೌಡಪ್ಪ ಮತ್ತು ಭದ್ರಪ್ಪ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಈ ಒಂದು ಕೆಳದಿಯ ಸ್ಥಾಪಕರು, ವೀರಶೈವ ಧರ್ಮಕ್ಕೆ ಸೇರಿದವರು. ಹಾಗಾದರೆ ನಮಗೆ 5ನೇ ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಬಂಗಾಳಕ್ಕೆ ಸಂಬಂಧಿಸಿದಂತೆ 2 ಅಂಶಗಳನ್ನು ಕೊಟ್ಟಿದ್ದಾರೆ. ನೀವು ತುಂಬ ಈಸಿಯಾಗಿ ಸೂರ್ಯಸೇನ್ ಅವರು ಅಂದರೆ ನಿಮಗೆ 1930ರಲ್ಲಿ ಈ ಚಿತ್ತಗಾಂಗ್ ದಾಳಿಗೆ ಸಂಬಂಧಿಸಿದಂಥ ಘಟನೆಗಳು, 2 ಘಟನೆಗಳಿಗೆ ಇಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಅಂಶಗಳೇನು ಅಂತ ನಾವು ನೋಡಿದರೆ, ನೋಡಿ ಇಲ್ಲಿ ಕಲ್ಪನಾ ದತ್ ಮತ್ತು ಸುಹಾಸಿನಿ ಗಂಗೂಲಿ ಇಬ್ಬರೂ ಸಹ ಸೂರ್ಯಸೇನ್ ಚಿತ್ತಗಾಂಗ್ ದಾಳಿ ಇವೆರಡರಲ್ಲೂ ಸಹ ಪಾರ್ಟಿಸಿಪೇಷನ್ ಮಾಡಿದಂಥವ್ರು ಅಂತ ನಿಮಗೆ ಗೊತ್ತಿರಬೇಕು. ನೋಡಿ ಇಲ್ಲಿ ಈ ಪ್ರತಿಲಾತ್ ವಡೇಲಾ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಯಾವ ರೀತಿಯ ಘಟನೆಗಳನ್ನು ಇಲ್ಲಿ ಕೈಗೊಂಡರು ಅಂತಕ್ಕಂಥದ್ದು ನಾವು ನೋಡ್ಬೋದು. ಪ್ರತಿಲಾತ್ ವಡೇಲಾ ಮತ್ತು ತೋಲ್ ದತ್ ಇವರಿಬ್ಬರು ಬಂಗಾಳಕ್ಕೆ ಸಂಬಂಧಿಸಿದಂತೆ. ನೋಡಿ, ಆಪ್ಷನ್ ಎ ಆಪ್ಷನ್ಸು ಸಹ ಸರಿ ಇರೋ ಸಾಧ್ಯತೆ ಇದೆ. ಹಾಗೆ ಆಪ್ಷನ್ ಡಿ ಸಹ ಒಂದು ಹಂತದಲ್ಲಿ ಮತ್ತೊಂದು ಸಾರಿ ನೋಡಿದಾಗ ಡಿ ಆಪ್ಷನ್ಸ್ ರೈಟ್ ಆಗೋ ಸಾಧ್ಯತೆಗಳಿರುತ್ತೆ. ಇವೆರಡೂ ರೈಟ್ ಆಗ್ತಂಥವ್ರಿಗೆ ಅವಕಾಶ ಇದೆ ಅಂತಕ್ಕಂಥದ್ದು. ಕೆಲವರು ಎ ಮತ್ತು ಡಿ ಇವೆರಡರಲ್ಲಿ ಅವರು ಯಾವುದು ಡಿಸೈಡ್ ಮಾಡ್ತಾರೋ ಅದರಲ್ಲಿ ರೈಟ್ ಆನ್ಸರ್ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಫೈನಲ್ ಕೀ ಉತ್ತರಕ್ಕಾಗಿ ನಾವು ಕಾಯ್ತಾ ಹೋಗೋಣ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್ 1916ರಲ್ಲಿ ಹೊತ್ತಿಗೆ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಪಶ್ಚಿಮ ಭಾಗದಲ್ಲಿ ಕಾರ್ಖಾನೆಯನ್ನು ಹೊಂದಿದ್ದ ಸ್ಥಳಗಳು, ಪಶ್ಚಿಮ ಭಾಗ, ಪೂರ್ವ ಮತ್ತು ಪಶ್ಚಿಮ ಭಾಗ ಅಂತ ಕೊಟ್ಟಿದ್ದಾರೆ. ನೋಡಿ, 1611ರಲ್ಲಿ ಫಸ್ಟು ಈ ಮಚಲಿಪಟ್ಟಣ ಏನಿದೆ, ಮಚಲಿಪಟ್ಟಣದಲ್ಲಿ ಫಸ್ಟು ಬ್ರಿಟಿಷರ ಒಂದು ಈ ಏನು ಕಾರ್ಖಾನೆ ಏನಿದೆ, ಈ ಕಾರ್ಖಾನೆ ಸ್ಥಾಪನೆ ಆಯಿತು. ಬಟ್ ಇದು ಯಶಸ್ವಿ ಆಗಲಿಲ್ಲ. ನೆಕ್ಸ್ಟು 1913ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಸ್ಥಾಪನೆ ಮಾಡಿದಂತಹ ಒಂದು ಮೊದಲ ಕಾರ್ಖಾನೆ ಏನಿದೆ, ಈ ಸೂರತ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವುದು? ಸೂರತ್ ಅಂತ ಗೊತ್ತಿರಬೇಕು. ಹಾಗಾದರೆ ಅದಾದಮೇಲೆ ಸೂರತ್, ಅಹಮದಾಬಾದ್ ಮತ್ತು ಬರೂಚ್ ಅಂತಕ್ಕಂಥ ಬಂದರುಗಳೇನಿದೆ, ಈ ಬಂದರುಗಳಲ್ಲಿ ಏನಾಯಿತು? ಸ್ಥಾಪನೆ ಆಯಿತು. ಎಷ್ಟರಲ್ಲಿ ಅಂದರೆ 1616ರಲ್ಲಿ ಸ್ಥಾಪನೆ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದಕ್ಕೆ ಫಸ್ಟ್ ಒನ್ ರೈಟ್ ಆನ್ಸರ್. ಯಾಕೆಂದರೆ ಕ್ಯಾಪ್ಟನ್ ಹಾಕಿಂಗ್ಸ್ ಬಂದಿದ್ದು ನಿಮಗೆ ಗೊತ್ತಿದೆ. 1608ರಲ್ಲಿ ಆದಂಥ ಘಟನೆ, 1612ರಲ್ಲಿ ಆದಂಥ ಘಟನೆ, 1613ರಲ್ಲಿ ಆದಂಥ ಘಟನೆ, 1615ರಲ್ಲಿ ಆದಂಥ ಘಟನೆಗಳನ್ನು ಮನದಲ್ಲಿಟ್ಕೊಂಡು ಬ್ರಿಟಿಷರ ಮೊದಲ ಕಾರ್ಖಾನೆ ಸೂರತ್. ಆದರೆ ಫಸ್ಟ್ ಅವರು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಮಚಲಿಪಟ್ಟಣ 1611 ಅಂತ ನಿಮಗೆ ಗೊತ್ತಿರಬೇಕು. 1613 ಬಗ್ಗೆನೂ ನಮಗೆ ಮಾಹಿತಿ ಬೇಕು. ಎಸ್, ಇಲ್ಲಿ ಈ ಅಂಶವನ್ನು ನೋಡಿದಾಗ ನಾವು ಇನ್ ಸ್ವರಾಜ್ ಮತ್ತು ಇಲ್ಲಿ ವೈಟ್ ಮ್ಯಾನ್ಸ್ ಬಾರ್ಡನ್ ಅಂತಕ್ಕಂಥದ್ದು ಓರಿಯೆಂಟಲಿಸ್ಟ್ಗೆ ಸಂಬಂಧಿಸಿದಂಥ ಅಂಶಗಳು, ಹಾಗೆ ಪವರ್ ಆ್ಯಂಡ್ ನಾಲೆಡ್ಜ್ ಅಂತಕ್ಕಂಥದ್ದು. ನೋಡಿ, ಹಿಂದ್ ಸ್ವರಾಜ್ ಕೃತಿಯನ್ನು ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿದ್ದಾಗ ಈ ಒಂದು ಇಂಗ್ಲೆಂಡಿಂದ ಎಲ್ಲಿಗೆ, ಈ ಇಂಗ್ಲೆಂಡಿಂದ ಆಫ್ರಿಕಾಗೆ ಎಲ್ಲಿಗೆ ಹೋಗುವಾಗ, ಆಫ್ರಿಕಾಗೆ ಹೋಗುವಾಗ 3000 ಗುಜರಾತಿ ಭಾಷೆಯಲ್ಲಿ ಬರೆದಂಥ ಕೃತಿ ಯಾವುದು ಅಂದರೆ ಇನ್ ಸ್ವರಾಜ್. ನೋಡಿ, ಇಲ್ಲಿ ನಮಗೆ ಎ ಆಪ್ಷನ್ನಿಗೆ 2 ಎಲ್ಲಿದೆ ನೋಡಿ, ಎ ಆಪ್ಷನ್ನಿಗೆ 2 ಇಲ್ಲಿದೆ. ನೆಕ್ಸ್ಟ್ ಹಾಗಾದರೆ ವೈಟ್ ಮ್ಯಾನ್ಸ್ ಬರ್ಡನ್ ಅಂತಕ್ಕಂಥ ಕೃತಿ ಯಾರ್ದು ಅಂದರೆ ಇಲ್ಲಿ ನಮಗೆ ಗೊತ್ತಾಯಿತು, ರುಡ್ಯಾರ್ಡ್ ಕಿಪ್ಲಿಂಗ್ಸ್ ಅಂತಕ್ಕಂಥದ್ದು. ನೆಕ್ಸ್ಟು C4 ನೋಡಿ, ಓರಿಯೆಂಟಲಿಸಮ್ ಅಂತಕ್ಕಂಥದ್ದು ಏನಿದೆ, ಇದು ಎಡ್ವರ್ಡ್ ಸೈಯದ್, ಈ ಭಾರತೀಯ ಕಲೆ ಸಂಸ್ಕೃತಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಗುಂಪು. ನೆಕ್ಸ್ಟು D1 ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಯಿತು, ಮೈಕಲ್ ಪೋಕ್ಟಾಲ್ ಅಂತಕ್ಕಂಥದ್ದು. ಈ ಅಂಶದ ಬಗ್ಗೆ ನಾವು ನೋಡೋಣ. ಆಪ್ಷನ್ ಎ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಎಸ್, ಅದಾದಮೇಲೆ
ನಮಗೆ ಈ ರೀತಿ ಮತ್ತೆ ಒಂದು ಪ್ರಶ್ನೆ ನಮಗೆ ಪ್ರಮುಖವಾಗಿ ಕೊಡ್ತಾ ಬಂದಿದ್ದಾರೆ. ನೋಡಿ, ಇಲ್ಲಿ ಕೆಳಗಿನ ಕದನಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಕೊಟ್ಟಿರುವ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ, ನಮಗೆ ಶ್ರೀರಂಗಪಟ್ಟಣ ಒಪ್ಪಂದ ಎರಡು ಕಡೆ ಆಗುತ್ತೆ. ವಾಂಡಿವಾಶ್ ಕದನ ಏನಿದೆ 1760 ವಾಂಡಿವಾಶ್ ಕದನ, ಇದು ಕೌಂಟ್ ಡಿ ಲ್ಯಾಲಿ ಬಗ್ಗೆ ಮತ್ತು ಈ ಒಂದು ಸರ್ ಐರ್ಕೂಟ್ ನಡುವೆ ನಡೆಯುತ್ತೆ. ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯವನ್ನು ಅಂತ್ಯ ಮಾಡಿದ್ದೇ ಈ ಕದನ. ನೋಡಿ, ಶ್ರೀರಂಗಪಟ್ಟಣ ಒಪ್ಪಂದ 1792ರಲ್ಲಿ ಒಂದು ಸಾರಿ ಆಗುತ್ತೆ, 1799ರಲ್ಲಿ ಒಂದಾಗುತ್ತೆ. ಮೊದಲ ಆಂಗ್ಲೋ ಮೈಸೂರು ಕದನ 1767ರಿಂದ 69ರವರೆಗೂ ಆಗುತ್ತೆ. ಎರಡನೇ ಆಂಗ್ಲೋ ಮೈಸೂರು 1780ರಿಂದ 84ರವರೆಗೆ ಆಗುತ್ತೆ. ನೋಡಿ, ಈ ಘಟನೆಗಳನ್ನು ಆಧಾರವಾಗಿ ಇಟ್ಕೊಂಡಾಗ ನಮಗೆ ಫಸ್ಟ್ ಎಲ್ಲೆಲ್ಲಿದೆ ಅಂತ ನೋಡೋಣ. ಫಸ್ಟ್ ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಯಿತು, ಫಸ್ಟ್ ಇಲ್ಲಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಹಾಗಾದ್ರೆ ಫಸ್ಟ್ ಇಲ್ಲಿದ್ಮೇಲೆ ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧ, ಈ ಮೂರನೇದು ಇಲ್ಲಿಗೆ ಬಂತು. ಹಾಗೆ ನಾಲ್ಕನೇ ಘಟನೆ ಆಗಿದ್ದು 84ರಲ್ಲಿ 82ರಲ್ಲಿ 1782ರಲ್ಲಿ ಯಾರು ಸಾಯ್ತಾನೆ? ಹೈದರಾಲಿ ಸತ್ತು ಹೋಗ್ತಾನೆ. ಹಾಗಾದರೆ ಶ್ರೀರಂಗಪಟ್ಟಣ ಒಪ್ಪಂದ ಲಾಸ್ಟ್ನೇದು ಅಂತ ಗೊತ್ತಾಯ್ತು ನಮಗೆ. ಯಾವುದೋ ಶ್ರೀರಂಗಪಟ್ಟಣ ಒಪ್ಪಂದ ಲಾಸ್ಟ್ನೇದು. ನೋಡಿ, ಮೊದಲ ಆಂಗ್ಲೋ ಮೈಸೂರು ಯುದ್ಧ ಅಂತಕ್ಕಂಥದ್ದು ಈ ಒಂದು ಮದ್ರಾಸ್ ಒಪ್ಪಂದದೊಂದಿಗೆ ಹೈದರ್ ಗೆದ್ದು ಒಪ್ಪಂದ ಆಯಿತು. ಎರಡನೇದೇನಾಯಿತು ಅಂದರೆ ಈ ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದಾಯಿತು. ಇದು ಸಹ ಗೊತ್ತಿರಬೇಕು. ನೋಡಿ, ಅಬ್ದುಲ್ ಕಾಲಿಬ್ ಮತ್ತು ಮುಜಾವುದ್ದೀನನ್ನು ದಾನವಾಗಿ ಕೊಟ್ಟಿದ್ದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅರ್ಧ ರಾಜ್ಯವನ್ನು. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಜೂನಲ್ಲಿ ಏನಾಗುತ್ತೆ? ಮೇನಲ್ಲಿ ಟಿಪ್ಪು ಸತ್ತು ಹೋಗ್ತಾನೆ, ಜೂನಲ್ಲಿ ಈ ಒಂದು ಒಪ್ಪಂದ ಆಗುತ್ತೆ ಚತುಷ್ಕೂಟಗಳ ನಡುವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದು ಗೊತ್ತಾಯಿತು. ನೆಕ್ಸ್ಟ್, ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ನೋಡಿ, ಇದು ಲಾಸ್ಟ್ ಟೈಮ್ KS ಎಕ್ಸಾಮಲ್ಲೂ ಹೀನಯಾನ ಮಹಾಯಾನದ ಬಗ್ಗೆ, ಅಜಂತದಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆನೂ ಕೇಳಿದ್ದ, ಹಾಗೆ ಮಹಾಯಾನ ಹೀನಾಯಾನದ ಬಗ್ಗೆನೂ ಸಹ ಕೇಳಿದ್ದ, ವಜ್ರಯಾನದ ಬಗ್ಗೆ. ನೋಡಿ, ಬುದ್ಧನ ಮೂಲ ಬೋಧನೆಗಳಿಂದ ವಿಮುಖವಾಗಿತ್ತು. ನೋಡಿ, ಬುದ್ಧನ ಮೂಲ ಸಂಕೇತಗಳೇನಿದೆ, ಈ ಸಂಕೇತಗಳು ಅಥವಾ ಈ ಅಶೋಕ ಏನಿದೆ, ಆತನ ಕಮಲ ಇರ್ಬೋದು, ಚಕ್ರ ಇರ್ಬೋದು, ಬೋಧಿ ವೃಕ್ಷ ಇರ್ಬೋದು, ಅಲ್ಲಿ ಶಾಸನಗಳನ್ನು ಕೆತ್ತಿದ್ದು ಆ ಬುದ್ಧನ ಸಂಕೇತಗಳ ಬಗ್ಗೆ ಹೇಳ್ತಕ್ಕಂಥದ್ದು ಹೀನಯಾನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹೀನಯಾನ. ಹಾಗಾದರೆ ಬುದ್ಧನನ್ನು ಒಂದು ಮೂರ್ತಿ ರೂಪದಲ್ಲಿ ನೋಡಿದಂಥದ್ದು ಯಾವುದು ಅಂದರೆ ಈ ಮಹಾಯಾನ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದು ಕಾನಿಷ್ಕನ ಕಾಲದಲ್ಲಿ ಅಂತ ಗೊತ್ತಿರಬೇಕು ಮಹಾಯಾನ. ನೋಡಿ, ಫಸ್ಟು ವಿಮುಖ ಆಗುತ್ತೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಸರಿ. ಒಂದು ಎಲ್ಲಿದೆ ನೋಡೋಣ, ಒಂದು ಇಲ್ಲಿದೆ, ಹಾಗಾಗಿ ಒಂದು ಇಲ್ಲಿದೆ, ಒಂದು ಇಲ್ಲಿದೆ. ಮತ್ತು ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ನೋಡೋಣ. ಸ್ವಯಂ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ವೈಯಕ್ತಿಕ ಮೋಕ್ಷವನ್ನು ಸಾಧಿಸಲು ಬಯಸಿದ್ದು. ನೋಡಿ, ವೈಯಕ್ತಿಕ ಮೋಕ್ಷವನ್ನು ಹೀನಯಾನದಲ್ಲಿ ಬಳಸ್ತೇವೆ, ಮಹಾಯಾನದಲ್ಲಿ ಇದಿರೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಬುದ್ಧ ಮತ್ತು ಬೋಧಿಸತ್ವ ದಿವ್ಯತೆ ಅಂದರೆ ಈ ದಿವ್ಯತೆಯ ನಂಬಿಕೆ ಹೊಂದಿದ್ದು ಮತ್ತು ಅವರ ಬಿಂಬಗಳನ್ನು ಪೂಜಿಸುತ್ತಿದ್ದಂಥದ್ದು ಎಲ್ಲಿ ಅಂದರೆ ರೈಟ್ ಆಗಿದೆ. ನೋಡಿ, 3 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಲಾಸ್ಟ್ನದು ಓದೋಣ. ಈಗ ನಮಗೆ ಸೆಕೆಂಡ್ ಒನ್ ತಪ್ಪಾಗಿದೆ ಅಂದರೆ ಸೆಕೆಂಡ್ ಒನ್ ಇಲ್ಲಿದೆ, ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ, ಇದು ತಪ್ಪಾಗಿದೆ. ಹಾಗಾಗಿ ಥರ್ಡ್ ಒನ್ ಆಪ್ಷನ್ಸ್ ಏನಿದೆ ಇದು ಸರಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಹೀನಯಾನದಲ್ಲಿ ಬರ್ತಕ್ಕಂಥದ್ದು ಪಾಳಿ ಭಾಷೆ, ಮಹಾಯಾನದಲ್ಲಿ ಬರ್ತಕ್ಕಂಥದ್ದು ಸಂಸ್ಕೃತ ಅಂತಕ್ಕಂಥದ್ದು ಗೊತ್ತಿರಬೇಕು. ಮಾಧ್ಯಮಿಕ ಮತ್ತು ಯೋಗಾಚಾರ ಇದು ತುಂಬ ಕೇಳ್ಬೋದು ನಿಮಗೆ. ಯೋಗಾಚಾರ, ಈ ಯೋಗಾಚಾರ ಎಲ್ಲಿ ಬರುತ್ತೆ ಅಂದರೆ ಈ ಒಂದು ಮಹಾಯಾನದಲ್ಲಿ ಬರುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕು. 1, 3, 4 ಕರೆಕ್ಟ್ ಆಗಿದೆ. ಏನಾಗಿದೆ? 1, 3, 4 ಅಂತಕ್ಕಂಥದ್ದು ಕರೆಕ್ಟ್ ಆಗಿದೆ ಅಂತ. ನೆಕ್ಸ್ಟು, ಫಿರೋಜ್ ಶಾ ತುಘಲಕ್ ಸ್ಥಾಪಿಸಿದ ನಗರಗಳನ್ನು ಗುರುತಿಸಿ. ನೋಡಿ, ಇಲ್ಲಿ ಫಿರೋಜಾಬಾದ್ ಕೊಟ್ಟೇ ಇಲ್ಲ. ಏನು ಕೊಟ್ಟಿದ್ದಲ್ಲ? ಫಿರೋಜಾಬಾದ್ ಕೊಟ್ಟೇ ಇಲ್ಲ. ನೋಡಿ, 4 ನಗರಗಳನ್ನು ಇವನು ಕತ್ತಿಸ್ತಾನೆ. ಒಂದು ಫಿರೋಜಾಬಾದ್ ಅಂತ, ಯಾವುದು? ಫಿರೋಜಾಬಾದ್ ಅಂತ. ಮತ್ತು ಈ ಜಾನಪುರ ಅಂತಕ್ಕಂಥದ್ದು ಒಂದು, ಜಾನಪುರ, ಫಿರೋಜಾಬಾದ್, ಜಾನಪುರ, ಹಾಗೆ ಇಸ್ಸಾರ್ ಮತ್ತು ಫಾತೆಹಾಬಾದ್. ನೋಡಿ, ಈ 4 ಅಂಶಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫಿರೋಜಾಬಾದ್ ಇರ್ಬೋದು, ಹಾಗೆ ಜಾನಪುರ ಇರ್ಬೋದು, ಫಾತೆಹಾಬಾದ್ ಇರ್ಬೋದು, ಇಸ್ಸಾರ್ ಇರ್ಬೋದು. ಫಿರೋಜ್ ಶಾ ತುಘಲಕ್ಗೆ ಆಪ್ಷನ್ ಡಿ ಏನಿದೆ ಇದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟು, ಈ ಘಟನೆ ಆದಮೇಲೆ ನಾವು ಮತ್ತೆ ಇಲ್ಲಿ ಕೆಳಗಿನ ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. ನೋಡಿ, ಕನ್ನಡದ ಮೊದಲ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಇದೆ, ಕನ್ನಡದ ಮೊದಲ ಪಶುವೈದ್ಯ ಕೃತಿ ಬಗ್ಗೆ ಇದೆ, ಹಾಗೆ 2ನೇ ನಾಗವರ್ಮನ ಒಂದು ಕಾವ್ಯ ಲೋಕನ ಇದೆ, ಹಾಗೆ ಈ ಅಭಿನವ ಪಂಪ ಅಂತ. ನೋಡಿ, ನಾಗಚಂದ್ರ ಈಗಾಗಲೇ ಸುಮಾರು ಸಲ ನಮಗೆ ಎಕ್ಸಾಮಲ್ಲಿ ಬಂದಿರತಕ್ಕಂಥದ್ದು ಮಲ್ಲಿನಾಥ ಪುರಾಣ ಸಂಸ್ಕೃತದಲ್ಲಿ, ಅಥವಾ ಈ ನಾಗಚಂದ್ರ ಅಂತಕ್ಕಂಥವನು ಅಭಿನವ ಪಂಪ ಅಂತ ಕರಿತೀವಿ. 4ಗೆ 3 ಎಲ್ಲಿದೆ ನೋಡಿ, ಇಲ್ಲೊಂದೇ ಕಡೆ ಇರೋದು.
ಒಂದೇ ಕಡೆ ಇರೋದು. ಹಾಗಾದರೆ ಕೀರ್ತಿವರ್ಮನ ಒಂದು ಅಂಶ, ಹಾಗಾದರೆ 4 ಕೀರ್ತಿವರ್ಮನ ಗೋವೈದ್ಯ ಇದು ಕನ್ನಡದ ಮೊದಲ ಪಶುವೈದ್ಯ, ಕನ್ನಡದ ಮೊದಲ ಪಶುವೈದ್ಯ ಕೃತಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಶ್ರೀಧರಾಚಾರ್ಯರ ಜಾತಕ ತಿಲಕ ಏನಿದೆ ಇದು ಕನ್ನಡದ ಒಂದು ಮೊದಲ ಒಂದು ಜ್ಯೋತಿಷ್ಯ ಕೃತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವುದು ಜ್ಯೋತಿಷ್ಯ ಕೃತಿ, ಆಸ್ಟ್ರಾಲಜಿಗೆ ಸಂಬಂಧಿಸಿದಂತೆ ಜ್ಯೋತಿಷ್ಯ ಕೃತಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಕನ್ನಡದ ಮೊದಲ ಪದ್ಯ ಕೃತಿ ಅಂದರೆ ನಿಮಗೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಗದ್ಯ ಕೃತಿ ಅಂದರೆ ಒಡ್ಡರಾಧನೆ ಶಿವಕೋಟ್ಯಾಚಾರ್ಯ. ಕನ್ನಡದ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಕೇಶರಾಜನ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು. ಹಾಗಾದರೆ 2ನೇ ನಾಗವರ್ಮನ ಒಂದು ಕಾವ್ಯಾವಲೋಕನ. ನೋಡಿ, ಈ ರೀತಿಯಾಗಿ ಒಂದು ಆನ್ಸರ್ ನಿಮಗೆ ಗೊತ್ತಾದರೆ ಅದನ್ನು ಭಾಳ ಈಸಿಯಾಗಿ ನೀವು ಇದನ್ನು ಗೆಸ್ ಮಾಡ್ತಾ ಹೋಗ್ಬೋದು. ಇದೇ ರೀತಿಯಾಗಿ ನಮಗೆ ಮೊದಲೇ ಇರತಕ್ಕಂಥ ಅಂಶಗಳ ಬಗ್ಗೆ ನಾವು ನೋಡಿದ್ವಿ. ಇವು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಈಗ ತಾತ್ಕಾಲಿಕವಾಗಿ ಸಂಭವನೀಯ ಕೀ ಉತ್ತರಗಳನ್ನು ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ಫೈನಲ್ ಕೀ ಆನ್ಸರ್ ಬಂದಾಗ ನಾವು ಇದಕ್ಕೆ ಸಂಬಂಧಿಸಿದಂತೆ ಏನು ವೇರಿ ಇರುತ್ತೆ ಅದನ್ನು ನೋಡ್ಕೊಳ್ತಾ ಹೋಗೋಣ ಅಂತೇಳಿ ಆಲ್ಮೋಸ್ಟ್ ನಿಯರೆಸ್ಟ್ ಆನ್ಸರ್ಗಳು ಸರಿ ಇದೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಬೇರೆಯವರಿಗೆ ಪರಿಚಯಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.